ನಮಸ್ತೆ, ನಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಸಳೆ ಬೆಳೆಯುವ ವಿಧಾನ ಅಂದರೆ ಬೀಜದಿಂದ ಬಸಳೆಯನ್ನು ಬೆಳೆಸೋದು ಹೇಗೆ, ಅದು ಪಾಟ್ನಲ್ಲಿ ಬಸಳೆಯನ್ನು ಬೆಳೆಯೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಹೊಸಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ, ಹೈ ಪಾಯಿಂಟ್ ಕೂಡ ಕೊಡಿ. ಏನು ಅಂದರೆ ಬಸಳೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಇಷ್ಟವಾಗಿರುವಂಥ ತರಕಾರಿ. ತುಂಬಾ ಬಿ ಕಾಂಪ್ಲೆಕ್ಸ್ ಅದರಲ್ಲಿ ಇರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಬಸಳೆಯನ್ನು ಬೀಜದಿಂದ ನೆಡೋದು ಹೇಗೆ, ಈಗ ಬಸಳೆ ದಂಟಿನಿಂದ ಬಸಳೆ ಗಿಡವನ್ನು ಮಾಡ್ತಾರೆ, ಹಾಗೆ ಬಸಳೆ ಬೀಜದಿಂದ ಕೂಡ ಬಸಳೆಯನ್ನು ನೆಡ್ಬೋದು. ತುಂಬಾ ಚೆನ್ನಾಗಿ ಕೂಡ ಬೆಳೆಯುತ್ತೆ. ನಾನೊಂದು ಸ್ವಲ್ಪ ಬಸಳೆ ಬೀಜಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಈ ಬಸಳೆ ಬೀಜವನ್ನು ಇವತ್ತು ಪಾಟ್ನಲ್ಲಿ ನೆಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ನೆಲದಲ್ಲಿ ಜಾಗ ಇಲ್ಲ ನಮಗೆ, ಟೆರೆಸ್ ಮೇಲೆ ಪಾಟಲ್ಲಿ ಬೆಳೆಸೋದಾದರೆ ಬೆಳೆಸ್ಬೋದಾ ಅಂತ ಕೇಳೋರಿಗೋಸ್ಕರ ಇದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೆಲದಲ್ಲಿ ಸಾಮಾನ್ಯವಾಗಿ ಬಸಳೆ ದಂಟಿನಿಂದ ಬಸಳೆಯನ್ನು ಬೆಳೆಸ್ತಾರೆ, ಬೀಜದಿಂದನೂ ಕೂಡ ಬಸಳೆಯನ್ನು ಬೆಳೆಸ್ತಾರೆ ನೆಲದಲ್ಲಿ. ಪಾಟ್ನಲ್ಲಿ ಬೆಳೆಸೋದು ಹೇಗೆ, ಅಥವಾ ಗ್ರೋ ಬ್ಯಾಗ್ನಲ್ಲಿ ಕೂಡ ಹಾಕ್ಬೋದು. ನಾನು ಒಂದು ಪಾಟನ್ನು ತೊಗೊಂಡಿದ್ದೀನಿ, ಅದಕ್ಕೆ ಪಾಟ್ ಮಿಕ್ಸಿಂಗ್ ಮಣ್ಣನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನಾನು ಪಾಟ್ ಮಿಕ್ಸಿಂಗಿಗೆ ಏನೇನು ಹಾಕ್ತೀನಿ ಅಂತ ಸಾಮಾನ್ಯವಾಗಿ ಗೊತ್ತಿದೆ, ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇರೋರಿಗೆ ಗೊತ್ತಿದೆ. ಈ ಮಣ್ಣಿನ ಮೇಲ್ಗಡೆ ಸ್ವಲ್ಪ ನಾನು ನೆಲಗಡಲೆ ಬೀಜದ ಸಿಪ್ಪೆಯನ್ನು ಹಾಕಿದ್ದೀನಿ. ಅದರ ಫರ್ಟಿಲೈಸರ್ ಹೇಗೆ ಮಾಡೋದು ಅಂತ ಕೂಡ ವಿಡಿಯೋನ ನಾನು ಮಾಡಿದ್ದೀನಿ, ನೋಡಿದರೆ ಕೆಲವರು. ಹಾಗೆ ನೋಡದೇ ಇದ್ದವರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡಿ. ಅದು ಬಸಳೆ ಬೆಳೀಲಿಕ್ಕೆ ನೆಲಗಡಲೆ ಸಿಪ್ಪೆ ಅಥವಾ ನೆಲಗಡಲೆ ಹಿಂಡಿ ಅಂತ ಕೂಡ ನಾವು ಹೇಳ್ತೀವಿ. ಬೇರೆ ಇನ್ನೊಂದು ನೆಲಗಡಲೆಯಿಂದ ಹಿಂಡಿನ ಮಾಡ್ತಾರೆ. ಅದನ್ನು ಹಾಕೋದ್ರಿಂದ ಬಸಳೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಯಾವುದೇ ಗೊಬ್ಬರ ಹಾಕದೇ ಇದ್ದರೂ ಪರವಾಗಿಲ್ಲ, ನೀವು ಬಸಳೆಗೆ ನೆಲಗಡಲೆ ಹಿಂಡಿ ಹಾಕಿದರೆ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ನಾನು ನೆಲಗಡಲೆ ಹಿಂಡಿ ಬದಲಿಗೆ ನೆಲಗಡಲೆ ಸಿಪ್ಪೆಯ ಒಂದು ಫರ್ಟಿಲೈಸರ್ನ ರೆಡಿ ಮಾಡಿಟ್ಕೊಂಡು ಇದಕ್ಕೆ ಹಾಕಿದ್ದೀನಿ. ಈಗ ಮಣ್ಣನ್ನು ಹದ ಮಾಡಿ ಆಯಿತು. ಇದಕ್ಕೆ ನಾನು ಕಿಚನ್ ವೇಸ್ಟ್ ಗೊಬ್ಬರ ಸಹ ಮಿಕ್ಸ್ ಮಾಡಿದ್ದೆ. ಅದ್ರ ಜೊತೆಗೆ ಈಗ ಸ್ವಲ್ಪ ಮಣ್ಣನ್ನು ಚೆನ್ನಾಗಿ ಹದ ಮಾಡಿಕೊಂಡು ಸಣ್ಣ ಸಣ್ಣ ಹೋಲ್ ರೀತಿ ಮಾಡಿಕೊಂಡು ಅದರೊಳಗೆ ಈ ಬಸಳೆ ಬೀಜಗಳನ್ನು ಹಾಕ್ತಾ ಇದ್ದೀನಿ. ನೀವು ಅನ್ಸ್ಕೊಬೋದು ಸಣ್ಣ ಜಾಗದಲ್ಲಿ ಇಷ್ಟೊಂದು ಬಸಳೆ ಬೀಜ ಹಾಕಿದ್ದಾರೆ ಅಂತ. ಇದು ಪೂರ್ತಿಯಾಗಿ ಹುಟ್ಟುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಕೆಲವು ಸತಿ ಇರುವೆ ತಿಂದು ಕೂಡ ಹಾಳಾಗಿ ಹೋಗುತ್ತೆ, ಅಥವಾ ಇಲಿ ಹೆಗ್ಣಗಳೇನಾದರೂ ಬಂದು ತಿಂದರೂ ಕೂಡ ಹಾಳಾಗಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ನಾವು ಜಾಸ್ತಿ ಹಾಕಿದರೆ ಒಂದು ಸ್ವಲ್ಪ ಮಟ್ಟಿಗಾದರೂ ನಮಗೆ ಸಿಗುತ್ತಲ್ವ. ಎಲ್ಲ ಬೀಜನೂ ಮೊಳಕೆ ಹೊಡೆದು ಗಿಡ ಆಗುತ್ತೆ ಅನ್ನೋದು ಕಷ್ಟ. ಈಗ ಮಣ್ಣನ್ನು ಹದ ಮಾಡಿ ಆಯಿತು, ಬೀಜನೂ ಕೂಡ ಹಾಕಿ ಆಯಿತು. ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಅದಕ್ಕೆ ಮೇಲ್ಗಡೆ ಸಿಂಪಡಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬಸಳೆ ಬೆಳೆಯುತ್ತೆ. ಬಸಳೆನ ನಾವೇ ಬೆಳೆಸೋದ್ರಿಂದ ಏನಾಗುತ್ತೆ ಅಂದರೆ ಇದಕ್ಕೆ ಕೆಮಿಕಲ್ ಗೊಬ್ಬರ ಕೂಡ ನಾವು ಹಾಕಿರಲ್ಲ, ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹಾಕಿ ಬೆಳೆಸೋದ್ರಿಂದ ತುಂಬಾ ಚೆನ್ನಾಗಿ ಗಿಡಗಳು ಕೂಡ ಹುಟ್ಟುತ್ತೆ. ನೋಡಿ, ತುಂಬ ಗಿಡಗಳು ಸ್ವಲ್ಪ ದೊಡ್ಡದಾಗಿದೆ, ಇನ್ನೂ ಕೆಲವು ಗಿಡಗಳು ಹುಟ್ಟುತ್ತಾ ಇದೆ ಅಷ್ಟೇ. ಒಂದೇ ಸರ್ತಿ ಪೂರ್ತಿನೂ ಒಂದೇ ಟೈಮಲ್ಲಿ ಮೊಳಕೆ ಹೊಡೆದು ಗಿಡ ಬರಲ್ಲ. ಕೆಲವು ಸ್ವಲ್ಪ ನಿಧಾನವಾಗಿ, ಕೆಲವು ಬೇಗನೆ ಗಿಡ ಹುಟ್ಟುತ್ತೆ. ನನಗೇನು ಪ್ರಾಬ್ಲಮ್ ಆಗಿತ್ತು ಅಂದರೆ, ನಾನು ಬೀಜನ ಹಾಕಿದ ನಂತರ ಏನಾಯಿತು ಅಂದರೆ ಇಲಿ ಮತ್ತು ಹೆಗ್ಣಗಳು ಏನು ಮಾಡಿದ್ವು ಅಂದರೆ ಪಾಟಲ್ಲಿರೋ ಮಣ್ಣನ್ನೆಲ್ಲ ಹೊರಗೆ ಹಾಕಿ ಬೀಜನೆಲ್ಲ ಹಾಳು ಮಾಡಿ ಹಾಕಿರೋದ್ರಿಂದ ನನಗೆ ಉಳಿದಿರುವಂಥ ಬೀಜಗಳು ಇಷ್ಟೇ ಬೀಜದಲ್ಲಿ ಗಿಡಗಳು ಹುಟ್ಟಿತ್ತು. ಹಾಗಾಗಿ ಕೆಲವು ಇನ್ನೂ ಬೆಳಿಬೇಕಷ್ಟೆ, ಅಂದರೆ ಸ್ವಲ್ಪ ದೊಡ್ಡದಾಗಬೇಕಷ್ಟೇ ಗಿಡ, ಇನ್ನು ಕೆಲವುದೆಲ್ಲ ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಯಿತು ಅದು ಬೆಳೆಯೋದ್ರಲ್ಲಿ. ಕೆಲವುದು ಬೇಗ ಗಿಡ ಆಯಿತು, ಕೆಲವುದು ಇನ್ನೂ ಮೊಳಕೆ ಹೊಡೆದಿರೋದಷ್ಟೇ. ಆ ಥರ 2 ಎಲೆಗಳು ಬಂದಿದೆ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಈ ರೀತಿ ಸಣ್ಣ ಸಣ್ಣ ಗಿಡ ಹುಟ್ಟಿದ ಮೇಲೆ ಇದರ ಬೇರುಗಳು ಸ್ಟ್ರೆಂತ್ ಬರಲಿಕ್ಕೆ, ಅಂದರೆ ಬಸಳೆ ಗಿಡ ಸ್ವಲ್ಪ ಬುಡ ಗಟ್ಟಿ ಆಗಲಿಕ್ಕೆ ನಾವು ಸ್ವಲ್ಪ ಮಣ್ಣನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಿಂದೆ ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡಿರೋಂಥ ಮಣ್ಣಿರೋದ್ರಿಂದ ಈಗ ಸ್ವಲ್ಪ ಬೇರೆ ಮಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಗಾರ್ಡನಿಂಗ್ ಮಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ಇದಕ್ಕೆ ಹಾಕಿ ಸ್ವಲ್ಪ ಇದನ್ನು ಬಸಳೆಯ ಗಿಡದ ಬುಡವನ್ನು, ಅಂದರೆ ತುಂಬಾ ಸಣ್ಣದಾಗಿರೋದ್ರಿಂದ ಅದು ಏನಾಗುತ್ತೆ, ನಾವು ನೀರು ಹಾಕಿದಾಗ ಅದು ಸ್ವಲ್ಪ ಅಡ್ಡ ಬಿದ್ದು ಹೋಗುತ್ತೆ, ಗಿಡಗಳಿಗೆ ಪೆಟ್ಟಾಗೋದ್ರಿಂದ ಸ್ವಲ್ಪ ಬುಡಕ್ಕೆ ಮಣ್ಣನ್ನು ಕೊಟ್ಟರೆ ಬೇರುಗಳಿಗೂ ಕೂಡ ಸ್ಟ್ರೆಂತ್ ಬರುತ್ತೆ, ಗಿಡಗಳು ಕೂಡ ಸ್ವಲ್ಪ
ಗಟ್ಟಿಯಾಗಿರುತ್ತೆ, ಅಂದರೆ ಅದು ಅಡ್ಡ ಬೀಳಲ್ಲ, ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ. ಅದ್ರ ಜೊತೆಗೆ ನಾನೀಗ ಇದಕ್ಕೆ ಟೀ ಪೌಡರು ಯೂಸ್ ಮಾಡಿರುವಂತಹ ಟೀ ಪೌಡರ್, ಇದು ಫರ್ಟಿಲೈಸರ್ ಕೂಡ ನಾನು ರೆಡಿ ಮಾಡಿದ್ದೀನಿ. ಅದರ ವಿಡಿಯೋ ಕೂಡ ಹಾಕಿದ್ದೆ, ನಾನು ನೋಡಿದರೆ ಕೆಲವರು, ನೋಡದೇ ಇದ್ದವರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನಾನು ಟೀ ಪೌಡ್ರನ್ನು ಫರ್ಟಿಲೈಸರ್ ಮಾಡಿ ಒಣಗಿಸಿಟ್ಕೊಂಡಿರೋವಂಥದ್ದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಆವಾಗ ಹೇಳಿದ್ನಲ್ಲ, ಇದು ಶೇಂಗಾ ಯಾವ ರೀತಿ ನಾವು ಶೇಂಗಾ ಹಿಂಡಿನ ಹಾಕ್ತೀವೋ ಅದೇ ರೀತಿ ಟೀ ಪೌಡರ್ನ ಕೂಡ ಹಾಕೋದ್ರಿಂದ ತುಂಬಾ ಹಸಿರಾಗಿರುವಂತಹ ಎಲೆಗಳು ಹೊಂದಿರುವಂತಹ ಬಸಳೆ ಗಿಡಗಳು ಹುಟ್ಟುತ್ತೆ. ಬಸಳೆ ಕೂಡ ತುಂಬಾ ಚೆನ್ನಾಗಿ ಎಲೆಗಳೆಲ್ಲ ಬಿಟ್ಟು ಅದರ ದಂಟು ಕೂಡ ತುಂಬಾ ದಪ್ಪದಾಗಿ ಇದರೊಳಗೆ ಬೆಳೆದಿದೆ ನೋಡಿ. ಈಗ ಬಸಳೆ ಸ್ವಲ್ಪ ದೊಡ್ಡದಾಗಿತ್ತು, ದಂಟು ಕೂಡ ತುಂಬಾ ದಪ್ಪ ಆಗಿದೆ. ನಾವು ಬೇಕಾದರೆ ಇದಕ್ಕೆ ಚಪ್ರ ಕೂಡ ಮಾಡ್ಬೋದು, ಒಂದೆರಡು ಕೋಲನ್ನು ಕೊಟ್ಟು ಮಾಡ್ಬೋದು. ಇದು ಪಾಟಲ್ಲಿ ನೆಟ್ಟಿರೋದ್ರಿಂದ ನಾನು ಸ್ವಲ್ಪ ಸಪೋರ್ಟಿಗೋಸ್ಕರ ಅದನ್ನು ಹೊರಗಿಸಿಟ್ಟಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಬಸಳೆ ಬೀಜದಿಂದ ಕೂಡ ಗಿಡವನ್ನು ಮಾಡ್ಬೋದು, ಹಾಗೆ ಬಸಳೆ ದಂಟಿಂದ ಕೂಡ ಬಸಳೆ ಗಿಡಗಳನ್ನು ಮಾಡ್ಬೋದು. ದಂಟಿನಿಂದ ಮಾಡಲಿಕ್ಕೆ ಅದಕ್ಕಿಂತ ಬೀಜವೇ ತುಂಬಾ ಬೇಗ ಗಿಡಗಳಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.